ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ತನು ಮನವಾರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸೋ ದೇವಾ. ತನು ಮನವಾರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸೋ ದೇವಾ. ಎಲ್ಲ ನಿನ್ನ ದಾನ, ಸ್ತೋತ್ರ ಯೇಸುದೇವಾ. ಎಲ್ಲ ನಿನ್ನ ದಾನ, ಸ್ತೋತ್ರ ಯೇಸುದೇವಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು 20ನೇ ಅಧ್ಯಾಯ ವಚನ 32ರಿಂದ 38ರವರೆಗೆ ಧ್ಯಾನಿಸೋಣ. ಹಿಂದಿನ ಸಂಚಿಕೆಯಲ್ಲಿ ನೆನ್ನೆಯ ಜೀವಸ್ವರದಲ್ಲಿ ನಾವು ನೋಡಿದೆವು, ಪ್ರಭು ಯೇಸು ಕ್ರಿಸ್ತರು ತಮ್ಮ ಸ್ವಂತ ರಕ್ತ ಸುರಿಸಿ ಸಂಪಾದನೆ ಮಾಡಿದ ಈ ಧರ್ಮಸಭೆಗೆ ಉತ್ತಮ ಕುರಿಗಾಹಿಗಳಾಗಿರಿ. ನಿಮ್ಮ ಮಧ್ಯದಲ್ಲಿ ಕ್ರೂರವಾದ ತೋಳಗಳು ಎದ್ದು ನಿಮ್ಮ ಕುರಿಗಳನ್ನು ಕಳ್ಳತನ ಮಾಡುವವು, ಆದ್ದರಿಂದ ನೀವು ಎಚ್ಚರಿಕೆಯಿಂದಿರಿ ಎಂಬುದಾಗಿ. ಆದರೂ ಒಂದೊಂದು ಕುಟುಂಬ ಪುಟ್ಟ ಧರ್ಮಸಭೆ, ಒಂದೊಂದು ಧರ್ಮಸಭೆ ಯೇಸುವಿನ ಶರೀರವಾಗಿದೆ. ಪಾತಾಳದ ಶಕ್ತಿ ಇದನ್ನೆಂದಿಗೂ ಜಯಿಸಲಾರದು ಎಂಬುದನ್ನು ನಾವು ಕಲಿತುಕೊಂಡೆವು. ಆ ವಿಶ್ವಾಸ ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ ಕಾರ್ಯ ಮಾಡಲಿ. ಅದರ ಮುಂದುವರೆದ ಭಾಗವನ್ನ ಈ ದಿನ ಧ್ಯಾನಿಸೋಣ. ಸಂತ ಪೌಲ ಅವರನ್ನು ಬಿಟ್ಟು ಜೆರುಸಲೇಮಿಗೆ ಹೋಗಬೇಕಾದ ಸಮಯದಲ್ಲಿ, ಈಗ ನಿಮ್ಮನ್ನು ದೇವರ ಕೈಗೂ ಅವರ ಅನುಗ್ರಹ ಸಂದೇಶಕ್ಕೂ ಒಪ್ಪಿಸಿಕೊಡುತ್ತೇನೆ. ಸಭೆಯನ್ನು, ಸಭೆಯ ಮಕ್ಕಳನ್ನು ದೇವರ ಶಕ್ತಿ, ದೇವರ ಬಲಾಢ್ಯವಾದ ಹಸ್ತಕ್ಕೆ, ಅವರ ಕೃಪಾ ಸಂದೇಶಕ್ಕೆ ಸಮರ್ಪಣೆ ಮಾಡಿಕೊಟ್ಟು ಅದು ನಿಮ್ಮನ್ನು ಅಭಿವೃದ್ಧಿಗೊಳಿಸಬಲ್ಲದು. ಮಾತ್ರವಲ್ಲ, ಪಾವನ ಪುರುಷರ ಬಾಧ್ಯತೆಯಲ್ಲಿ ಭಾಗಿಗಳಾಗುವಂತೆ ಮಾಡಬಲ್ಲದು. ದೇವರ ಬಲಾಢ್ಯವಾದ ಹಸ್ತ. ಯೂದನ ಗ್ರಂಥ 1ನೇ ಅಧ್ಯಾಯ ವಚನ 25-26ರಲ್ಲಿ ನಾವು ನೋಡ್ತೇವೆ, ನಿಮ್ಮನ್ನು ಕರೆದ ದೇವರು ನಿಮ್ಮನ್ನು ಕೊನೆಯವರೆಗೂ ಕಾಪಾಡಲು ಶಕ್ತರಾಗಿದ್ದಾರೆ. ದೇವರ ಸನ್ನಿಧಾನದಲ್ಲಿ ನಾವು ನಿರ್ದೋಷಿಗಳು, ನಿಷ್ಕಳಂಕರು ಆಗಿ ನಿಲ್ಲುವಂತೆ ಅವರೇ ತಮ್ಮ ಶಕ್ತಿಯಿಂದ ನಮ್ಮನ್ನು ಕಾಪಾಡುವವರಾಗಿದ್ದಾರೆ. ನನ್ನ ಯೇಸು ನನ್ನ ರಕ್ಷಕ ನನ್ನನ್ನು ಸಕಲ ವಿಧವಾದ ಕೇಡುಗಳಿಂದ ಕಾಪಾಡುವವರಾಗಿದ್ದಾರೆ. ನಾನು ಯಾರ ಬೆಳ್ಳಿ ಬಂಗಾರಕ್ಕೂ ಬಟ್ಟೆ ಬರೆಗೂ ಆಸೆ ಪಟ್ಟವನಲ್ಲ. ನನ್ನ ಹಾಗೂ ನನ್ನ ಸಂಗಡಿಗರ ಅವಶ್ಯಕತೆಗಳನ್ನು ನೀಗಿಸಲು ಈ ಕೈಗಳೇ ದುಡಿದಿವೆ ಎಂಬುದು ನಿಮ್ಮೆಲ್ಲರಿಗೂ ತಿಳಿದಿದೆ. ಹೀಗೆ ಕಷ್ಟಪಟ್ಟು ದುಡಿದು ದುರ್ಬಲರಿಗೆ ನೆರವಾಗಬೇಕೆಂದು ನಾನು ನಿಮಗೆ ಹಲವಾರು ವಿಧದಲ್ಲಿ ತೋರಿಸಿಕೊಟ್ಟಿದ್ದೇನೆ. ಕೊಳ್ಳುವ ಕೈಗಿಂತ ಕೊಡುವ ಕೈ ಧನ್ಯವಾದದು ಎಂಬ ಯೇಸು ಸ್ವಾಮಿಯ ಮಾತುಗಳನ್ನ ನೆನಪಿನಲ್ಲಿಡಿ. ಕೊಳ್ಳುವ ಕೈ, ತೆಗೆದುಕೊಳ್ಳುವ ಕೈಗಿಂತ ಅವರಿಗೆ ಕೊಡುವ ಕೈ ಆಶೀರ್ವದಿಸಲ್ಪಟ್ಟದು. ಇವತ್ತು ನಮ್ಮ ಒಂದೊಂದು ಕರಗಳು ಆಶೀರ್ವಾದದ ಕರಗಳಾಗಿ ಮಾರ್ಪಡಲಿ. ಆಮೇನ್ ಎಂದು ಟೈಪ್ ಮಾಡೋಣ. ಯಾವಾಗ ಆಶೀರ್ವಾದದ ಕರಗಳಾಗುತ್ತದೆ? ಅದು ಕೊಡುವ ಕೈಯಾಗಿ ಮಾರ್ಪಟ್ಟಾಗ. ದೇವರಿಂದಲೂ ಕೊಡು ಕೊಡು ಎಂದು ಕೇಳುವ ಕೈ, ಪರರಿಂದಲೂ ಕೊಡು ಕೊಡು ಎಂದು ಕೇಳುವ ಕೈಯಾಗಿರದೆ ಅದು ಪರರಿಗೆ ಕೊಡುವ ಕೈಯಾಗಿ ಮಾರ್ಪಾಡಾಗುವಂತಾಗಲಿ. ಕಾರಣ ಸಂತ ಪೌಲ ಹೇಳುತ್ತಾರೆ, ನಾನು ಸುವಾರ್ತೆಯನ್ನು ಉಚಿತವಾಗಿ ಸಾರುತ್ತಿದ್ದೇನೆ. ಅದು ನನಗೆ ಹೆಮ್ಮೆಯ ವಿಷಯ. 1 ಕೊರಿಂಥ 9ನೇ ಅಧ್ಯಾಯ ವಚನ 13ರಿಂದ ನಾವು ನೋಡೋದಾದರೆ, ಶುಭ ಸಂದೇಶ ಸಾರುವವರು ಅದರಿಂದ ಬರುವ ಆದಾಯದಲ್ಲಿ ತಮ್ಮ ಜೀವನವನ್ನ ನಡೆಸಲಿ. ಬಲಿಪೀಠದ ಸೇವೆ ಮಾಡುವವರು ಅಲ್ಲಿ ಬರುವ ಕಾಣಿಕೆಯ ಮೂಲಕ ತಮ್ಮ ಕುಟುಂಬವನ್ನ ಅಥವಾ ತಮ್ಮ ಸೇವಾ ಕಾರ್ಯಗಳನ್ನು ಮುನ್ನಡೆಸಲಿ. ಹೀಗೆ ಅವರವರ ಆದಾಯಕ್ಕೆ ಹೇಳ್ಕೊಂಡು ಬರುವ ಪೌಲ ಹೇಳ್ತಾನೆ, ನಾನಂತೂ ಉಚಿತವಾಗಿ ಸಾರುತ್ತೇನೆ, ಅದೇ ನನಗೆ ಹೆಮ್ಮೆ ಅನ್ನುವ ರೀತಿಯಲ್ಲಿ. ಇಲ್ಲಿ ಸಂತ ಪೌಲ ಹೇಳ್ತಾರೆ, ನಾನು ಕಷ್ಟಪಟ್ಟು ದುಡಿದು ನನ್ನ ಅವಶ್ಯಕತೆಗಳಿಗೆ ನಾನೇ ಕೈಯಾರೆ ದುಡಿಯುತ್ತಿದ್ದೇನೆ. ಆದ್ದರಿಂದ 2 ತಿಮೋಥಿ 3:10ರಲ್ಲಿ ಸಂತ ಪೌಲ ನುಡಿಯುತ್ತಾರೆ, ದುಡಿಯಲು ಒಲ್ಲದವನು ಉಣ್ಣಲು ಬಾರದು, ದುಡಿಮೆಗಾರನು ಕೂಲಿಗೆ ಬಾಧ್ಯಸ್ಥನಾಗುತ್ತಾನೆ. ದೇವರ ಸೇವೆ ಮಾಡುವಾಗಲೂ ಅಷ್ಟೇ, ನಾವು ನಮ್ಮ ಶಕ್ತಿಗೆ ಮೀರಿ ದೇವರ ಕೃಪೆಯಿಂದ ದುಡಿಯುವಾಗ ದೇವರಿಂದ ತಕ್ಕ ಪ್ರತಿಫಲವನ್ನು ಹೊಂದಿಕೊಳ್ಳುತ್ತೇವೆ. ಅದೇ ರೀತಿಯಲ್ಲಿ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಮನುಷ್ಯರನ್ನ ಮೆಚ್ಚಿಸುವುದಕ್ಕಾಗಿ ಅಲ್ಲ, ಎಲ್ಲವನ್ನು ನೋಡುವ ದೇವರನ್ನ ಮೆಚ್ಚಿಸುವ ಸಲುವಾಗಿ ನಿಮ್ಮ ಕೆಲಸ ಮಾಡುವ ಸ್ಥಳಗಳಲ್ಲಿ, ನಿಮ್ಮ ಬಿಸ್ನೆಸ್ ಅಲ್ಲಿ, ನಿಮ್ಮ ವ್ಯವಹಾರಗಳಲ್ಲಿ ನೀವು ಪ್ರಾಮಾಣಿಕತೆಯಿಂದ ಕಷ್ಟಪಟ್ಟು ದುಡಿದದ್ದೇ ಆದರೆ, ಕಷ್ಟಪಟ್ಟು ದುಡಿಯುವವನು ಸುಖವಾಗಿ ಬಾಳುವನು. ಖಂಡಿತವಾಗಿ ಪ್ರಿಯರೇ, ಅದಕ್ಕೆ ತಕ್ಕ ಪ್ರತಿಫಲವನ್ನ ದೇವರು ಕೊಡುತ್ತಾರೆ.
ಅನೇಕರು ಹೇಳುತ್ತಾರೆ, ನಾನು ಆಫೀಸಲ್ಲಿ ಎಷ್ಟು ಕಷ್ಟಪಡ್ತೇನೆ, ಬೇರೆಯವ್ರಿಗೆಲ್ಲ ಇನ್ಕ್ರಿಮೆಂಟ್ ಆಗುತ್ತೆ, ಅವ್ರು ಸುಮ್ಮನೆ ಜಾಲಿಯಾಗಿ ಸುತ್ತಾಡ್ತಾ ಇರ್ತಾರೆ, ಆದರೆ ನನಗಿನ್ನೂ ಸರಿಯಾದ ಇನ್ಕ್ರಿಮೆಂಟ್ ಆಗಿಲ್ಲ ಅನ್ನುವ ರೀತಿಯಲ್ಲಿ. ಆದರೆ ದೇವರು ತಕ್ಕ ಸಮಯದಲ್ಲಿ ನಮ್ಮನ್ನು ಮೇಲಕ್ಕೆತ್ತುವವರಾಗಿದ್ದಾರೆ. ಈ ವಾಕ್ಯವನ್ನು ಓದುವಾಗ ಒಂದು ನೆನಪಿಗೆ ಬರುವಂಥದ್ದು, ಯಾಕೋಬ ಯಾಕೋಬ ತನ್ನ ಮಾವ ಲಾಬಾನನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ, ಲಾಬಾನ ತನ್ನ ಯಾಕೋಬನಿಗೆ ಸಂಬಳದಲ್ಲಿ 10 ಸಾರಿ ಮೋಸ ಮಾಡ್ತಾನೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, 10 ಸಾರಿ ಸಂಬಳದಲ್ಲಿ ಇಷ್ಟು ಕೊಡ್ತೇನೆ ಅಂತ ಹೇಳೋದು, ಕೊಡದೆ ಹೋಗೋದು, ಸಂಬಳದಲ್ಲಿ ಮೋಸ ಮಾಡ್ತಾನೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಸರ್ವೇಶ್ವರನು ಯಾಕೋಬನೊಟ್ಟಿಗಿದ್ದ ಕಾರಣ ತನ್ನ ಮಾವ ಲಾಬಾನನಿಗಿಂತಲೂ ಯಾಕೋಬನನ್ನು, ಅವನ ಕೆಲಸ ಕಾರ್ಯಗಳನ್ನು ದೇವರು ಅಭಿಷೇಕಿಸಿ ಅಭಿವೃದ್ಧಿ ಮಾಡಿ ದಿನೇ ದಿನೇ ಆತ ಅಭಿವೃದ್ಧಿ ಹೊಂದಿದ ಎಂಬುದಾಗಿ. ಆದ ಕಾರಣ ದೇವರನ್ನು ಮೆಚ್ಚಿಸುವುದಕ್ಕಾಗಿ ನಾವು ಕಷ್ಟಪಟ್ಟು ದುಡಿಯೋಣ. ದುಡಿಯುವವನು ಅದರ ಪ್ರತಿಫಲವನ್ನ ಅನುಭವಿಸೇ ತೀರುತ್ತಾನೆ. ಪ್ರೈಸ್ ದ ಲಾರ್ಡ್. ಓಕೆ, ಕೊಳ್ಳುವ ಕೈಗಿಂತ ಕೊಡುವ ಕೈ ಧನ್ಯವಾದುದು, ಇದು ಬಹಳ ಮುಖ್ಯ ಎಂಬ ಯೇಸು ಸ್ವಾಮಿಯ ನುಡಿಗಳನ್ನ ನೆನಪಿನಲ್ಲಿಟ್ಟುಕೊಳ್ಳಿ. 5 ರೊಟ್ಟಿ 2 ಮೀನನ್ನ ಆ ಸಣ್ಣ ಬಾಲಕ ಯೇಸುವಿನ ಕರಗಳಲ್ಲಿ ಕೊಟ್ಟಾಗ, ಯೇಸು ಅದನ್ನ ಪ್ರಾರ್ಥನೆ ಮಾಡಿ ಜನರಿಗೆ ಹಂಚಿದ ಕಾರಣ 5,000 ಜನ ತಿನ್ನುವಂತಾಯ್ತು. ಕೊಟ್ಟ ಬಾಲಕನಿಗೆ 12 ಪುಟ್ಟಿಗಳು ಉಳಿಯುವಂತೆ ದೇವರು ಮಾಡಿದರು. ಸೊ ಆ ಕೈ ಕೊಡದೇ ಇದ್ದರೆ ಅಷ್ಟು ಜನ ಉಣಲು ಸಾಧ್ಯವಾಗುತ್ತಿರಲಿಲ್ಲ. ಸೊ ಕೊಳ್ಳುವ ಕೈಗಿಂತ ಕೊಡುವ ಕೈ ಧನ್ಯವಾದುದು. ಈ ವಾಕ್ಯವನ್ನು ಓದುವಾಗ ಸಂತ ಪೌಲ ಕೊರಿಂತಿಯ ಸಭೆಗೆ ಒಂದು ಅದ್ಭುತಕರವಾದ ಮಾತು ಹೇಳ್ತಾನೆ. ಯಾಕಂದ್ರೆ ಎಲ್ಲಾ ಸಭೆಗಳು ಒಂದೇ ರೀತಿ ಇರಲಿಲ್ಲ, ಡಿಫ್ರೆಂಟ್ ಆಗಿದ್ದವು, ವಿಭಿನ್ನವಾದ ಕ್ಯಾರೆಕ್ಟರ್ಸ್ ನಾವು ನೋಡ್ತೀವಿ. ಆಯಾ ಸಭೆಗಳಲ್ಲಿ ಏನೇನು ಕೊರತೆಗಳು ತುಂಬಿತ್ತೋ ಆ ಕೊರತೆಗಳನ್ನ ನೀಗಿಸಲು, ಆ ಸಭೆಗಳನ್ನ ತಿದ್ದಿ ಸರಿಪಡಿಸಲು ಪೌಲ ಆ ಪತ್ರಗಳ ಮೂಲಕ ಅವರನ್ನ ಬಲಪಡಿಸಿದ್ದನ್ನ ನಾವು ನೋಡ್ತೇವೆ. ಇದು ತುಂಬಾ ಚೆನ್ನಾಗಿದೆ. 2 ಕೊರಿಂಥ 8ನೇ ಅಧ್ಯಾಯ, 2 ಕೊರಿಂಥ 8ನೇ ಅಧ್ಯಾಯ ವಚನ 2. ಓಕೆ, 1ರಿಂದನೇ ಓದೋಣ. ಸಹೋದರರೇ, ಮೆಕೆದೋನಿಯಾ ಸಭೆಗಳಿಗೆ ದೇವರು ದಯಪಾಲಿಸಿದ ಕೃಪಾತಿಶಯಗಳನ್ನು ನಾನು ನಿಮಗೆ ತಿಳಿಸ ಬಯಸುತ್ತೇನೆ. ಬಹುಶಃ ಈ ಕೊರಿಂತಿಯ ಸಭೆಯವರು ದೇವರ ಕೆಲಸಕ್ಕಾಗಿ ಹೆಚ್ಚು ಅವರು ಸಹಾಯ ಮಾಡ್ತಾ ಇರಲಿಲ್ಲವೇನೋ, ಆದರೆ ಅವರನ್ನ ತಿರಸ್ಕರಿಸುವುದಲ್ಲ, ಅವರನ್ನ ಬಲಪಡಿಸುವುದಕ್ಕಾಗಿ ಅವರಿಗೆ ಪತ್ರದ ಮೂಲಕ ತಿಳಿಸುತ್ತಾರೆ ಸಂತ ಪೌಲ, ಮೆಕೆದೋನಿಯಾ ಸಭೆಯವರು ದೇವರ ಕೃಪೆಯಲ್ಲಿ ಎಷ್ಟು ರಿಚ್ ಆಗಿದ್ದಾರೆ, ಎಷ್ಟು ಆಶೀರ್ವದಿಸಲ್ಪಟ್ಟಿದ್ದಾರೆ ಎಂದು ನಾನು ನಿಮಗೆ ತಿಳಿಸಲು ಬಯಸುತ್ತೇನೆ. ಈ ಸಭೆಗಳವರು ಕಷ್ಟ ಸಂಕಟಗಳ ಕುಲುಮೆಯಲ್ಲಿ ಬೆಂದಿದ್ದರೂ ಹರ್ಷಭರಿತರಾಗಿದ್ದಾರೆ. ಆ ಮೆಕೆದೋನಿಯಾದಲ್ಲಿದ್ದಂಥ ಒಂದು ಕ್ರೈಸ್ತ ಸಭೆ ಅನೇಕ ಕಷ್ಟ ಸಂಕಟಗಳನ್ನು ಅನುಭವಿಸಿದರು. ಅವರು ಯೇಸುವಿನ ನಿಮಿತ್ತ ಸಂತೋಷದಿಂದಿದ್ದಾರೆ. ಕಡು ಬಡತನದಲ್ಲಿ ನರಳುತ್ತಿದ್ದರು. ಅಪಾರ ಔದಾರ್ಯ ಅಂದ್ರೆ ಏನು? ಧಾರಾಳವಾದ ಗುಣ, ಔದಾರ್ಯ. ಅವರಿಗೆ ಕಡು ಬಡತನ ಇದ್ರು, ಎಷ್ಟು ಚೆನ್ನಾಗಿದೆ ನೋಡಿ, ಅಪಾರ ಔದಾರ್ಯದಿಂದ ನಡೆದುಕೊಳ್ಳುತ್ತಿದ್ದಾರೆ. ತಮ್ಮ ಶಕ್ತಿಗನುಸಾರವಾಗಿ ಮಾತ್ರವಲ್ಲ, ಕೆಲವೊಮ್ಮೆ ಶಕ್ತಿ ಮೀರಿಯೂ ನೀಡಿದ್ದಾರೆಂದು ನಾನು ಖಂಡಿತ ಹೇಳುತ್ತೇನೆ. ತಮ್ಮ ಶಕ್ತಿಗೆ ಮಾತ್ರವಲ್ಲ, ಶಕ್ತಿ ಮೀರಿ ಅವರು ದೇವರ ರಾಜ್ಯಕ್ಕಾಗಿ ಹಣಕಾಸಿನ ಸಹಾಯ ಮಾಡಿದ್ರು ಅಂತ ಹಾಗೆ ಹೇಳ್ಕೊಂಡು ಬಂದು ಹೇಳ್ತಾನೆ. ಆಗ 9ನೇ ವಚನ, 2 ಕೊರಿಂಥ 8 ವಚನ 9. ಪ್ರಭು ಯೇಸು ಕ್ರಿಸ್ತರ ಕೃಪಾಶಕ್ತಿಯನ್ನು ನೀವು ಬಲ್ಲಿರಿ. ಅವರು ತಮ್ಮ ಬಡತನದಿಂದ ನಿಮ್ಮನ್ನು ಶ್ರೀಮಂತರಾಗಿಸಲೆಂದು ತಾವು ಶ್ರೀಮಂತರಾದರು, ನಿಮಗೋಸ್ಕರ ಬಡವರಾದರು. ಸೊ ನಗುನಗುತ್ತಾ ನೀಡುವಾತನನ್ನು ದೇವರು ಪ್ರೀತಿಸುತ್ತಾರೆ. ಅವರ ಶಕ್ತಿಗೆ ಮೀರಿ ಅವರು ಸಹಾಯ ಮಾಡಿದ್ದಾರೆ. ಆ ಮೆಕೆದೋನಿಯ ಸಭೆ ದೇವರ ಕೃಪಾಶೀರ್ವಾದದಲ್ಲಿ ಬೆಳೆಯುತ್ತಿದೆ ನೋಡಿ. ಅವರಿಗೆ ಕಷ್ಟ ಸಂಕಟ ಇದ್ದರೂ ಸಹ ಆ ಬಡ ವಿಧವೆ ಎಲಿಯನಿಗೆ ಹೇಳುತ್ತಾಳೆ, ನಾನು ನನ್ನ ಮಗ ಒಂದು ರೊಟ್ಟಿ ಮಾಡಿ ತಿಂದು ಸಾಯಬೇಕಷ್ಟೇ, ನಮ್ಮ ಬಳಿ ಹೋಗಿ ನೀನು ಸಹಾಯ ಕೇಳುತ್ತೀಯಲ್ಲ ಎಂದು. ಆದರೆ ಎಲಿಯ ಹೇಳಿದ ಮೇಲೆ ಅವನ ಮಾತಿಗೆ ವಿಧೇಯಳಾಗಿ ಆ ಬಡ ವಿಧವೆ ಹೋಗಿ ಮೊದಲು ಎಲಿಯನಿಗೆ ಒಂದು ರೊಟ್ಟಿ ಮತ್ತು ನೀರನ್ನು ತಂದು ಕೊಡುತ್ತಾಳೆ. ಎಲಿಯನ ವಾಕ್ಯ, ಎಲಿಯನ ಮಾತಿನಂತೆ ಮುಂದೆ ಮಳೆ ಬರುವವರೆಗೂ ಆಕೆಯ ಮನೆಯಲ್ಲಿದ್ದ ಹಿಟ್ಟು ಖಾಲಿಯಾಗಲಿಲ್ಲ, ಮೊಗ್ಗೆಯಲ್ಲಿದ್ದ ಎಣ್ಣೆ ಖಾಲಿಯಾಗಲಿಲ್ಲ. ಇವತ್ತು ದೇವರ ರಾಜ್ಯಕ್ಕಾಗಿ, ದೇವರ ಸೇವೆಗಾಗಿ, ದೇವರ ಸೇವಕರಿಗಾಗಿ, ಮಿಷನ್ಗಾಗಿ ಶುಭ ಸಂದೇಶ ಪ್ರಪಂಚದ ಕಟ್ಟ ಕಡೆವರೆಗೂ ಸಾರಲೇಬೇಕು. ಇವತ್ತು RRC ಧ್ಯಾನ ಕೇಂದ್ರದಲ್ಲಿ ಅನೇಕ ಭಕ್ತ ವಿಶ್ವಾಸಿಗಳು ಉದಾರ ಮನಸ್ಸಿನಿಂದ ಅವರು ದಾನ ಧರ್ಮ ಮಾಡುವುದರ ಮೂಲಕ ನಾವು ಎಲ್ಲಾ ಶುಶ್ರೂಷೆಗಳನ್ನ
3 ದಿನ ಧ್ಯಾನಕೂಟ, ನೈಟ್ ವಿಜಿಲ್ ಅಥವಾ ಎಲ್ಲ ಮಧ್ಯಸ್ಥಿಕೆ ಪ್ರಾರ್ಥನೆ ಉಚಿತವಾಗಿ ಇಲ್ಲಿ ನಡೆಸುತ್ತೇವೆ. ಅದಕ್ಕೆ ಕಾರಣ ದೇವರ ಕೃಪಾತಿಶಯ, ದೇವರ ಆಶೀರ್ವಾದದಿಂದ ತುಂಬಿಸಲ್ಪಟ್ಟ ಭಕ್ತ ವಿಶ್ವಾಸಿಗಳು ಮಾಡುತ್ತಿರುವ ದಾನ ಧರ್ಮ, ಹಣಕಾಸಿನ ಸಹಾಯ. ಈ ಸಮಯದಲ್ಲಿ ವಿಶೇಷವಾಗಿ RRC ಧ್ಯಾನ ಕೇಂದ್ರಕ್ಕೆ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಸಹಾಯ ಮಾಡಿ ಇದನ್ನ ಮುನ್ನಡೆಸುತ್ತಿರುವ ಎಲ್ಲ ಭಕ್ತ ವಿಶ್ವಾಸಿಗಳು, ಎಲ್ಲ ಕುಟುಂಬಗಳನ್ನ ದೇವರು ಹೇರಳವಾಗಿ ಆಶೀರ್ವದಿಸಲಿ, ಅವರನ್ನ ಸಮೃದ್ಧಿಯಾಗಿ ದೇವರು ಮುನ್ನಡೆಸಲಿ. ಕೊನೆಯದಾಗಿ ಇವತ್ತು ನಮ್ಗೆಲ್ರಿಗೂ ಆಶೀರ್ವಾದ ಬೇಕು, ಪ್ರಾಸ್ಪರಿಟಿ, ಸಾಲದ ಸಮಸ್ಯೆ ನೀಗಬೇಕು, ನಮ್ಮ ಕೆಲಸ ಕಾರ್ಯಗಳು ಸಕ್ಸಸ್ ಆಗಬೇಕು, ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ಬೇಕು, ಕುಟುಂಬದಲ್ಲಿ ಆಶೀರ್ವಾದ ಇರಬೇಕು, ಹಣ ಬೇಕು ಪ್ರಿಯರೇ. ಹಣ ಇಲ್ಲ ಅಂದ್ರೆ ಈ ಪ್ರಪಂಚದಲ್ಲಿ ನಾವೇನನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಈ ಪ್ರಪಂಚದಲ್ಲಿ ಎಲ್ಲವನ್ನ ಖರೀದಿ ಮಾಡಲು ಸ್ವಲ್ಪ ಮಟ್ಟಿಗೆ ಹಣ ಬೇಕು. ಅದಕ್ಕಾಗಿಯೇ ಯೇಸು ಬಡವರಾಗಿ ಜನಿಸಿ ನಮ್ಮನ್ನು ಸಿರಿವಂತರನ್ನಾಗಿ ಮಾರ್ಪಡಿಸಿದ್ದಾರೆ. ಅದೇ ರೀತಿಯಲ್ಲಿ ಸ್ವರ್ಗೀಯ ವರದಾನಗಳನ್ನು ರಿಲೀಸ್ ಮಾಡಬೇಕಾದ್ರೆ ವಿಶ್ವಾಸ ಬೇಕು, ಫೇತ್. ವಿಶ್ವಾಸ ಸ್ವರ್ಗೀಯ ವರದಾನಗಳನ್ನ, ಸ್ವರ್ಗೀಯ ಆಶೀರ್ವಾದಗಳನ್ನ ನಮಗೆ ತಂದುಕೊಡುವಂಥದ್ದಾಗಿದೆ. ಇಲ್ಲಿ ಫಿಲಿಪ್ಪ 4:17-19 ನೋಡೋಣ. ಫಿಲಿಪ್ಪಿ ಸಭೆಯ ಕುರಿತು ಸಂತ ಪೌಲ ಏನು ಹೇಳ್ತಾರೆ ಅಂತ. ಇವತ್ತು ನಾನು RRC ಸಭೆಯ ಕುರಿತು ದೇವರು ಆಶೀರ್ವದಿಸಲಿ ಎಲ್ಲ ಭಕ್ತ ವಿಶ್ವಾಸಿಗಳನ್ನ ಎಂದು ವಿಶೇಷವಾಗಿ ನಮ್ಮ ತಂಡ ನಿಮಗಾಗಿ ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದೆ. ಫಿಲಿಪ್ಪ 4:17-19, ನಿಮ್ಮಿಂದ ಸಹಾಯ ಪಡೆಯಬೇಕೆಂಬುದು ನನ್ನ ಉದ್ದೇಶವಲ್ಲ. ಯಾಕೆ ನಾವು ದೇವಸೇವಕರಿಗೆ ಕೊಡಬೇಕು? ಯಾಕೆ ನಾವು ದೇವರ ಕೆಲಸಕ್ಕೆ ಹಣಕಾಸಿನ ಸಹಾಯ ಮಾಡಬೇಕು? ಅವರೇ ಮಾಡ್ಕೊಳ್ಳಿ, ಅವರಲ್ಲಿ ಇದೆಯಲ್ಲ. ದೇವರ ಆಲಯಕ್ಕೆ, ಚರ್ಚ್ಗೆ ಯಾಕೆ ಕೊಡಬೇಕು? ಧರ್ಮ ಕೇಂದ್ರಕ್ಕೆ ಯಾಕೆ ನಾವು ವರಿ ಕಟ್ಟಬೇಕು? ಹೀಗೆ ಅನೇಕರು ಅತಿ ಬುದ್ಧಿವಂತಿಕೆಯಿಂದ ಮಾತನಾಡ್ತಾರೆ. ನಿಮ್ಮಿಂದ ಸಹಾಯ ಪಡೆಯಬೇಕೆಂಬುದು ನನ್ನ ಉದ್ದೇಶವಲ್ಲ, ಆದರೆ ಈ ಸಹಾಯದಿಂದ ನಿಮಗೆ ಮುಂದೆ ದೊರಕುವ ಪ್ರತಿಫಲ ಸಮೃದ್ಧಿಯಾಗಲೆಂದೇ ನನ್ನ ಇಚ್ಛೆ. ನೀವು ಈ ಸಹಾಯವನ್ನ ದೇವರ ರಾಜ್ಯಕ್ಕಾಗಿ ಮಾಡುವಾಗ ಅದರಿಂದ ನಿಮಗೆ ಒಂದು ದೊರಕುತ್ತದಲ್ಲ ಪ್ರತಿಫಲ, ಅದು ಸಮೃದ್ಧಿಯಾಗಿರಬೇಕು. ನೀವು ಕಳುಹಿಸಿಕೊಟ್ಟಿದ್ದೆಲ್ಲವೂ ನನಗೆ ಸಂದಾಯವಾಗಿದೆ, ಈಗ ಅಗತ್ಯಕ್ಕಿಂತಲೂ ಅಧಿಕವಾಗಿದೆ, ಯಥೇಚ್ಛವಾಗಿದೆ. ನಿಮ್ಮ ಕೊಡುಗೆ ಸುಗಂಧ ಕಾಣಿಕೆಯಾಗಿದೆ, ದೇವರಿಗೆ ಮೆಚ್ಚುಗೆಯಾದ ಇಷ್ಟಾರ್ಥ ಬಲಿಯಾಗಿದೆ. ನೋಡಿ, ಕಾಣಿಕೆ ಯಾಕೆ ಕೊಡಬೇಕು? ಕಾಣಿಕೆ ಯಾಕೆ ಕೊಡಬೇಕು? ಕಾಣಿಕೆ ಕೊಡಲೇಬೇಕು. ಎಲ್ಲ ದೇವರು ಕೊಟ್ಟ ದಾನ, ದೇವರ ರಾಜ್ಯಕ್ಕೆ, ದೇವರ ಸೇವೆಗೆ, ಶುಭ ಸಂದೇಶ ಪ್ರಚಾರ ಕಾರ್ಯಕ್ರಮಕ್ಕೆ ತನು ಮನ ಧನ, ತನು ಅರ್ಪಿಸ್ತೇವೆ, ಮನ ಅರ್ಪಿಸ್ತೇವೆ. ಧನ ಅರ್ಪಿಸಕ್ಕೆ ಯಾರಿಗೂ ಮನಸ್ಸಿಲ್ಲ. ಆದರೆ ದೇವರು ಹೇಳ್ತಾರೆ, ನೀವು ಕೊಡುವ ಕಾಣಿಕೆ ದೇವರಿಗೆ ಇಷ್ಟಾರ್ಥ ಯಜ್ಞ ಬಲಿಯಾಗಿದೆ. ಆಗ ನನ್ನ ದೇವರು ತಮ್ಮ ಮಹದೈಶ್ವರ್ಯದಿಂದ ನಿಮ್ಮ ಅಗತ್ಯಗಳನ್ನೆಲ್ಲ ಕ್ರಿಸ್ತೇಸುವಿನ ಮುಖಾಂತರ ಪೂರೈಸುವರು. ನಮ್ಮ ತಂದೆಯಾದ ದೇವರಿಗೆ ನಿರಂತರವೂ ಮಹಿಮೆ ಸಲ್ಲಲಿ. ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ಜ್ಞಾನೋಕ್ತಿ 3:5 ನೀನು ಅತಿ ಬುದ್ಧಿವಂತನೆಂದು ತಿಳಿದುಕೊಳ್ಳಬೇಡ, ಬದಲಿಗೆ ನಿನ್ನ ಜೀವಿತದ ಮಾರ್ಗಗಳನ್ನ, ನಿನ್ನಲ್ಲಿ ಹೇಳುವ ಪ್ರಶ್ನೆಗಳನ್ನ ದೇವರ ಮುಂದೆ ಇಡು. ದೇವರು ಅದಕ್ಕೆ ತಕ್ಕ ಉತ್ತರವನ್ನ ನಿನಗೆ ದಯಪಾಲಿಸುವರು. ದೇವರ ವಾಕ್ಯದ ಮೂಲಕ ನಿನಗೆ ಜ್ಞಾನ ಉಂಟಾಗುವುದು. ಸತ್ಯವನ್ನ ನೀನು ಅರಿತುಕೊಂಡಾಗ ಸತ್ಯ ನಿನ್ನನ್ನ ಬಿಡುಗಡೆ ಮಾಡುವುದು. ನಿನಗೆ ದೇವರು ಕೊಟ್ಟಿರುವ ಆಸ್ತಿಯನ್ನೆಲ್ಲ ಸಮರ್ಪಿಸಿ ದೇವರನ್ನು ಮಹಿಮೆ ಪಡಿಸು. ಆಗ ನಿನ್ನ ಕಣಜಗಳು ತುಂಬಿ ತುಳುಕುವುವು, ನಿನ್ನ ದ್ರಾಕ್ಷ ತೊಟ್ಟಿಗಳು ತುಂಬಿ ತುಳುಕುವುವು, ನೀನು ಕೈಗೊಳ್ಳುವ ಕೆಲಸ ಸಫಲವಾಗುವುದು. ನಾನು ಸಕಾಲಕ್ಕೆ ಮಳೆಯನ್ನು ಸುರಿಸಿ ನಿನ್ನ ಬೆಳೆಯನ್ನು ಆಶೀರ್ವಾದ ಮಾಡುವ ದೇವರು ನಾನೇ ಅಲ್ಲವೇ? ಕಾಡು ಮಿಡತೆ ಜೇನು ನೊಣ ನಿನ್ನ ಬೆಳೆಯನ್ನು ತಿಂದು ನಷ್ಟ ಮಾಡದಂತೆ ಅದನ್ನು ಸಂರಕ್ಷಿಸಿ ಕಾಪಾಡುವವನು ನಾನೇ ಅಲ್ಲವೇ? ನೀನು ಬೇರೆಯವರಿಗೆ ಸಾಲ ಕೊಡುವೆ ಹೊರತು ಸಾಲ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಆ ವಾಗ್ದಾನಗಳು ನಮ್ಮಲ್ಲಿ ನೆರವೇರಬೇಕಾದರೆ ದೇವರಿಗೆ ಕಾಣಿಕೆಯನ್ನು ಸಲ್ಲಿಸಿ ದೇವರ ರಾಜ್ಯಕ್ಕೆ ನಾವು ಬಿತ್ತನೆ ಮಾಡೋಣ. ನನ್ನ ನಾಮದಲ್ಲಿ ಒಂದು ಲೋಟ ನೀರು ಕೊಟ್ಟರೂ ಸಹ ನಿಮಗೆ ತಕ್ಕ ಪ್ರತಿಫಲ. ಪ್ರಪಂಚದ ಸುಳ್ಳು ಮಾತುಗಳಿಗೆ ಮಾರು ಹೋಗಬೇಡಿ. ಯೇಸುವಿನ ನಾಮದಲ್ಲಿ ನಾನು ಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಕೊಟ್ಟಾಗ ಆ ವಾಕ್ಯಕ್ಕೆ ಒಂದು ಪ್ರತಿಫಲ ಉಂಟು. ಅದರ ಪೂರ್ಣ ಆಶೀರ್ವಾದವನ್ನ ನಾವು ನಮ್ಮ ಕುಟುಂಬಗಳು ಅನುಭವಿಸುವಂತಾಗಲಿ. ಮಲಾಕಿ 3:8-10 ದೇವರಿಂದ ನೀವು ಕಳ್ಳತನ ಮಾಡುತ್ತಿದ್ದೀರಿ. ಯಾವ ಕಳ್ಳತನ ಸ್ವಾಮಿ ಎಂದು ಕೇಳುವಾಗ, ನನ್ನ ಆಲಯದ ಶೂನ್ಯವಾಗದಂತೆ, ನನ್ನ ಆಲಯದಲ್ಲಿ ಆಹಾರ ಧಾನ್ಯಗಳು ಕೊರತೆ ಇಲ್ಲದಿರುವಂತೆ ನಿಮ್ಮ ದಶಾಂಶವನ್ನು ತಂದು ನನ್ನ ಭಂಡಾರಕ್ಕೆ ಸುರಿಯಿರಿ. ಆಗ ಸ್ವರ್ಗದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುವರಗಳನ್ನು ಸುರಿಸುವೆನು.
ದೇವರ ರಾಜ್ಯಕ್ಕಾಗಿ ಬಿತ್ತನೆ ಮಾಡಲು ಬೇಕಾದ ಕೃಪೆಯನ್ನು, ಶಕ್ತಿಯನ್ನು, ಬಲವನ್ನು, ಅಭಿಷೇಕವನ್ನು ನಮಗೆ ಅನುಗ್ರಹಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.